ಅದೇ ರೀತಿಯಾಗಿ ಈಗ ಹಿಂದಿಯನ್ನ ಯಾಕೆಷ್ಟು ಹೊರೆ ಹೇರಿಸೋದು ಅಂತ ಹೋರಾಟಗಳು ನಡೀತಾ ಇದೆ. ಇನ್ನು ತಮಿಳುನಾಡು ಮಾದರಿಯಲ್ಲಿ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸೋಕೆ ಮುಂದಾಗ್ತಾ ಇರುವಂತದ್ದು. ಹಿಂದಿ ಹೇರಿಕೆಗೆ ವಿರುದ್ಧ ಈಗ ಹೋರಾಟವನ್ನ ಮಾಡ್ತಾ ಇದ್ದಂಥವ್ರಿಗೆ ಮತ್ತೊಂದು ಜಯ ಅಂತ ಹೇಳ್ಬೋದು. ಕಲಿಯೋಕ್ ಮಾತ್ರ ಇರುತ್ತೆ ಹಿಂದಿ, ಅಂಕಗಳು ಕಡ್ಡಾಯ ಅಲ್ಲ. ಹಿಂದಿ ಭಾಷೆಯಲ್ಲೂ ಕೂಡ ಫೇಲ್ ಆದ್ರೂ ಅದು ನಡೆಯುತ್ತೆ ಅಂತ ಹೇಳಿರುವಂಥದ್ದು. ಪರೀಕ್ಷೆಯಲ್ಲಿ ಹಿಂದಿ ಅಂಕಗಳನ್ನೇ ತೆಗೆದುಹಾಕಿದೆ ರಾಜ್ಯ ಸರ್ಕಾರ. ಇನ್ನು ಇದೇ ವರ್ಷದ ಪರೀಕ್ಷೆಯಿಂದಲೇ ಹೊಸ ನಿಯಮ ಜಾರಿಯಾಗುತ್ತೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. This way, all three languages put together, the third language will be graded only. Means it will not be included. Yes. Exam na ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ ಏನು ಬರಿತಾ ಇದ್ರಲ್ಲ, that will be converted into grades and not reflecting on their results. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದ್ರೆ ಈಗ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಯಾ ಅಲೌಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದಾವೆ. Put it this way, all three languages put together, the third language will be graded only. Means it will not be included. Yes. Exam na ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ ಏನು ಬರಿತಾ ಇದ್ರಲ್ಲ, that will be converted into grades. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿನುತಾ ಡೆಸ್ಕ್ ನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ವಿನುತಾ, ಇದು ಒಂದು ರೀತಿಯಾಗಿ ತಗೊಂಡಿರುವಂತಹ ನಿರ್ಧಾರ ಏನಿದೆ, ಒಂದು ರೀತಿಯಾಗಿ ಇವಾಗ ಎಕ್ಸಾಮ್ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಬ್ಬ ಅಂತ ಉಸಿರು ಬಿಡುವಂತಹ ಪರಿಸ್ಥಿತಿ ಅಂತ ಅನ್ಸುತ್ತೆ ಅಲ್ವಾ? ಧ್ವನಿ ಕೇಳಿಸ್ತಿದ್ಯಾ ವಿನುತಾ? ಎಸ್ ಗಾಯತ್ರಿ, ಈಗಾಗಲೇ ಮಾರ್ಚ್ 30ರಂದು ಒಂದು SSLCಯ ತೃತೀಯ ಭಾಷೆಯಾಗಿದ್ದಂತಹ ಹಿಂದಿಯ ಪರೀಕ್ಷೆಯನ್ನು ನಿಗದಿ ಮಾಡಲಾಗಿತ್ತು. ಬಟ್ ಎಲ್ಲ ರೀತಿಯ ಕನ್ನಡ ಪರ ಹೋರಾಟಗಾರರು ಒಂದು ಹಿಂದಿ ಭಾಷೆಯ ಬಗ್ಗೆ ಹೋರಾಟವನ್ನು ವ್ಯಕ್ತಪಡಿಸಿದ್ದು, ಅಂದರೆ ಹಿಂದಿ ಭಾಷೆಯ ವಿರೋಧವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಮಾರ್ಚ್ 31ಕ್ಕೆ ಈ ಒಂದು ಪರೀಕ್ಷೆಯನ್ನು ಮುಂದೂಡಿಕೆ ಕೂಡ ಮಾಡಲಾಗಿತ್ತು. ಈ ಒಂದು ಏನು ತ್ರಿಭಾಷಾ ಸೂತ್ರ ಅನ್ನೋದಿದೆ, ಇದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ದಶಕಗಳ ಕಾಲದಿಂದ ಕೂಡ ಚರ್ಚೆಗೆ ಇದ್ದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಇದೀಗ ಆ ಒಂದು ಚರ್ಚೆಗೆ ಹೊಸ ತಿರುವು ಸಿಕ್ಕಿದೆ ಅಂತ ಹೇಳ್ತಾ ಹೋಗ್ಬೋದು ಗಾಯತ್ರಿ. ಯಾಕಂದ್ರೆ ಇದೀಗ ದ್ವಿತೀಯ ಭಾಷಾ ಸೂತ್ರವನ್ನ ಅಳವಡಿಕೆಗೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಸಾಕಷ್ಟು ಶಿಕ್ಷಣ ಇಲಾಖೆಯಿಂದ ಈ ಕುರಿತು ಸಾಕಷ್ಟು ಚರ್ಚೆಗಳನ್ನು ಕೂಡ ಕೆಲವೊಂದಷ್ಟು ಆಯೋಗಗಳನ್ನು ಕೂಡ ರಚನೆಯನ್ನ ಮಾಡಲಾಗಿತ್ತು. ಈ ಹಿಂದೆ ಸುಖದೇವ್ ತಾರೋಟ್ ಅನ್ನುವಂತಹ ಒಂದು ಆಯೋಗ ಕೂಡ ದ್ವಿತೀಯ ಭಾಷಾ ನೀತಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿತು. ಆದರೆ ರಾಜ್ಯ ಸರ್ಕಾರ ಇದನ್ನ ಅನುಸರಣೆಗೆ ತರುವಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು ಅಂತಲೇ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಹಿಂದಿ ಏರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದು ಇದೆ. ಈಗ ಮೊನ್ನೆಯಷ್ಟೇ ನಡೆದಂತಹ ಒಂದು ರೈಲ್ವೆ ಇಲಾಖೆಯ ಪರೀಕ್ಷೆಯಲ್ಲೂ ಕೂಡ ಕನ್ನಡವನ್ನು ಕೈ ಬಿಡಲಾಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಹಿಂದಿಯನ್ನು ತೆಗೆದುಹಾಕಬೇಕು, ಹಿಂದಿ ಮಾತೃಭಾಷೆಗೆ ನಮಗೆ ಸ್ಥಳೀಯ ಭಾಷೆಗೆ ಅವಕಾಶವನ್ನು ನೀಡಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಕೂಡ ಮಾಡಲಾಗಿತ್ತು. ಇದೇ ಈಗ ಇಂದು ಪುನಃ ಒಂದು ಸಾರಾ ಗೋವಿಂದ್ ಆಗಿರ್ಬೋದು, ಅವರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಮಲ್ಲೇಶ್ವರಂನ ಒಂದು ಶಿಕ್ಷಣ ಇಲಾಖೆಯ ಮುಂದೆ ಮುತ್ತಿಗೆಯನ್ನು ಹಾಕಿದಂಥದ್ದು. ಜೊತೆಗೆ ಒಂದು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರಿಗೆ ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇನ್ನು ಮುಂದೆ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ತಮಿಳುನಾಡು ಮಾದರಿಯಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೀಗ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.